53 ಜನರನ್ನ ಬಲಿ ತೆಗೆದುಕೊಂಡಿದ್ದಂಥ 2020ರ ದೆಹಲಿ ಗಲಭೆಯಲ್ಲಿ ಆಗಿನ್ನು 19ರ ಹರಿಯದ ಹಾಶಿಮ್ ಮತ್ತೆ 30 ವರ್ಷದ ಆಮಿರ್ ಕೂಡ ಕೊಲೆಯಾಗೋದ್ರು. ಆದರೆ 5 ವರ್ಷಗಳ ವಿಚಾರಣೆಯ ಬಳಿಕ ಈ ಸಹೋದರರಿಗೆ ನ್ಯಾಯ ಸಿಕ್ತಾ? ದೆಹಲಿ ಪೊಲೀಸರು ತನಿಖೆ ಹೆಸರಿನಲ್ಲಿ ನಿಜವಾಗಿಯೂ ಏನು ಮಾಡಿದ್ರು? ಈ ಇಬ್ಬರು ಸಹೋದರರನ್ನ ಕ್ರೂರವಾಗಿ ಥಳಿಸಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಕೊಲ್ಲಲಾಯಿತು. ಅವರ ಮೃತದೇಹಗಳನ್ನು ಈಶಾನ್ಯ ದೆಹಲಿಯ ಭಾಗೀರಥಿ ವಿಹಾರ್ನಲ್ಲಿ ಒಂದು ಚರಂಡಿಗೆ ಎಸೆಯಲಾಯಿತು. ಮರುದಿನ ಅವರ ಶವಗಳು ಸಿಕ್ತು. ಪೊಲೀಸರು 15ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ರು. ಆರಂಭದಲ್ಲಿ ಅವರನ್ನು ಜೈಲಿಗೆ ಹಾಕಲಾಯಿತು. ಆದರೆ ಸುದೀರ್ಘ ವಿಚಾರಣೆಯ ನಂತರ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಲಾಯಿತು. ದೆಹಲಿ ಪೊಲೀಸರ ತನಿಖೆ ಸಂಪೂರ್ಣ ದೋಷಪೂರಿತವಾಗಿದೆಯಾ ಅನ್ನುವಂಥ ಒಂದು ಗಂಭೀರ ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇವೆ. ಆಮಿರ್ ಮತ್ತೆ ಹಾಶಿಮ್ಗೆ ಅಂತಿಮವಾಗಿ ನ್ಯಾಯ ಹೇಗೆ ಸಿಗುತ್ತೆ ಅನ್ನೋದು ಈಗಿನ ಪ್ರಶ್ನೆ. ಅವರಿಬ್ಬರನ್ನ ಕೊಂದವರು ಯಾರು ಅನ್ನೋದೇ ಗೊತ್ತಾಗಿಲ್ಲ. ಹಾಗಾದ್ರೆ ಪೊಲೀಸರ ತನಿಖೆಯಲ್ಲಿನ ನ್ಯೂನ್ಯತೆಗಳೇನು? ಪೊಲೀಸರ ಬಳಿ ಬಲವಾದ ಪುರಾವೆಗಳು ಇದ್ರೂ ಎಲ್ಲ ಆರೋಪಿಗಳನ್ನ ಯಾಕೆ ಖುಲಾಸೆಗೊಳಿಸಲಾಯಿತು ಅನ್ನೋದ್ರ ಬಗ್ಗೆ ರೆಡ್ ಮೈಕ್ ಯೂಟ್ಯೂಬ್ ಚಾನಲ್ ಒಂದು ವಿಶೇಷ ವರದಿಯನ್ನು ಮಾಡಿದೆ. ಈ ಪ್ರಕರಣದಲ್ಲಿ ದೆಹಲಿ ಪೊಲೀಸರು 14 ಜನರನ್ನ ಆರೋಪಿಗಳು ಅಂತ ಹೆಸರಿಸಿದ್ರು. ಮತ್ತೆ ಪ್ರಕರಣ ಸುಮಾರು 5 ವರ್ಷಗಳ ಕಾಲ ನಡೀತದು. 39 ಸಾಕ್ಷಿಗಳು, 106 ದಾಖಲೆಗಳು, ಆರೋಪಗಳು ಮತ್ತೆ ಪ್ರತ್ಯಾರೋಪಗಳು ಇದ್ವು. 2025ರ ಮೇ 13ರಂದು ತೀರ್ಪು ಬರುತ್ತೆ. ತೀರ್ಪು ಎಲ್ಲರನ್ನ ಬೆಚ್ಚಿ ಬೀಳಿಸ್ತು. ದೆಹಲಿಯ ಕರ್ಕಡುಮಾ ಕೋರ್ಟ್ ಈ ಕೊಲೆ ಪ್ರಕರಣದ ಎಲ್ಲ 14 ಆರೋಪಿಗಳನ್ನ ಖುಲಾಸೆಗೊಳಿಸಿತು. ರೆಡ್ ಮೈಕ್ನ ತನಿಖಾ ವರದಿ ಹೇಳೋ ಪ್ರಕಾರ ದೆಹಲಿ ಪೊಲೀಸರ ಚಾರ್ಜ್ ಶೀಟ್ ಮತ್ತೆ ಕೋರ್ಟ್ ಆದೇಶ ಅನೇಕ ಆಘಾತಕಾರಿ ಸಂಗತಿಗಳನ್ನ ಬಹಿರಂಗಪಡಿಸುತ್ತೆ. ಈ ಪ್ರಕರಣದಲ್ಲಿ ಗಲಭೆಕೋರರು ರಾಡಿಕಲ್ ಹಿಂದೂ ಏಕ್ತಾ ಗ್ರೂಪ್ ಅನ್ನುವಂಥ ಒಂದು ವಾಟ್ಸ್ಆಪ್ ಗುಂಪನ್ನ ಕ್ರಿಯೇಟ್ ಮಾಡಿದ್ರು. ಈ ಪ್ರಕರಣದ ಇಬ್ಬರು ಆರೋಪಿಗಳಾದಂಥ ಶಿವಂ ಮತ್ತೆ ಡಿಂಪಲ್ ಅವರ ಫೋನ್ಗಳಿಂದ ಸಂಪೂರ್ಣ ಚಾಟ್ ಅನ್ನ ಪಡೆಯಲಾಗಿತ್ತು ಅಂತ ಒಂದು ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಲೋಕೇಶ್ ಸಾಕಷ್ಟು ಜನರು ಇಲ್ಲದೆ ಇದ್ದಿದ್ರೆ ನನಗೆ ತಿಳಿಸಿ, ನಾನು ಜನರೊಂದಿಗೆ ಶಸ್ತ್ರಾಸ್ತ್ರಗಳೊಂದಿಗೆ ಬರ್ತೀನಿ ಅಂತ ಹೇಳಿರೋದು ಕೂಡ ಅದರಲ್ಲಿ ಉಲ್ಲೇಖ ಇದೆ. ಲೋಕೇಶ್ಗೆ ಕಳಿಸಲಾದಂಥ ಮೆಸೇಜ್ನಲ್ಲಿ ಇಬ್ಬರು ಮುಸ್ಲಿಮರನ್ನ ಕೊಂದು ಚರಂಡಿಗೆ ಎಸೆದಿದ್ದಂಥ ಒಂದು ಪ್ರಸ್ತಾಪ ಬರುತ್ತೆ. ಇದೆಲ್ಲಾನು ಆಮಿರ್ ಮತ್ತೆ ಹಾಶಿಮ್ ಕೊಲೆಗೆ ಸಂಬಂಧಪಟ್ಟಂತಹ ಗಲಭೆಕೋರರ ಚಾಟ್ ವಿವರಗಳಾಗಿವೆ. ಲೋಕೇಶ್ ನ್ಯಾಯಾಲಯದಲ್ಲಿ ತಾನು ಆ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಇಲ್ಲ ಅಂತ ನಿರಾಕರಿಸಿಲ್ಲ. ಅವರನ್ನ ಹೊಡೆದಂಥ ವ್ಯಕ್ತಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಇದ್ದೇನೆ ಅಂತ ಒಪ್ಕೊಂಡಿದ್ದಾನೆ. ಇದು ನೇರ ಪುರಾವೆಯಾಗಿತ್ತು. ಆದರೆ ಈ ವಾಟ್ಸ್ಆಪ್ ಗುಂಪನ್ನು ನಿರ್ವಹಿಸ್ತಾ ಇದ್ದವರು ಯಾರು ಅಂತ ಹೇಳುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದಂತಹ ಒಟ್ಟು 39 ಸಾಕ್ಷಿಗಳಲ್ಲಿ ಹೆಚ್ಚಿನವರು ಪ್ರತಿಕೂಲ ಸಾಕ್ಷಿಯನ್ನ ನೋಡಿದ್ರು. ಸೌರಭ್ ಶುಕ್ಲಾ ಅವರ ತನಿಖಾ ವರದಿ ಉಲ್ಲೇಖ ಮಾಡೋ ಪ್ರಕಾರ ಇಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸಾಕ್ಷ್ಯ ನರೋತ್ತಮ್ ಸಿಂಗ್ ಅನ್ನೋನು. ಆತ 2020ರ ಫೆಬ್ರವರಿ 26ರಂದು ಪೊಲೀಸರಿಗೆ ಕರೆ ಮಾಡಿದಂಥ ವ್ಯಕ್ತಿ. ಒಂದು ಗುಂಪು ಆಮಿರ್ ಮತ್ತೆ ಹಾಶಿಮ್ ಅವರ ಧರ್ಮದ ಬಗ್ಗೆ ಕೇಳಿ ನಂತರ ಅವರನ್ನ ಕೊಂದು ಅವ್ರ ಕಾರನ್ನ ಸುಟ್ಟು ಚರಂಡಿಗೆ ಎಸೆದದ್ದನ್ನ ನಾನು ನೋಡಿದ್ದೀನಿ ಅಂತ ಆತ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ದಾನೆ. ಆದ್ರೆ ಆತ ಅದನ್ನ ಯಾವ ದಿನ ಅನ್ನೋದ್ರ ಬಗ್ಗೆ ಖಚಿತವಾಗಿ ಹೇಳಿಲ್ಲ. ನ್ಯಾಯಾಲಯದ ತೀರ್ಪಿನಲ್ಲಿ ಆತ ಆ ಗುಂಪಿನಲ್ಲಿ ಯಾರ ಮುಖಗಳನ್ನು ನೋಡಲಿಲ್ಲ ಅಂತ ಬರೆಯಲಾಗಿದೆ. ಆತ ಪೊಲೀಸರಿಗೆ ಕರೆ ಮಾಡಿ ನಡೀತಾ ಇರುವಂತಹ ಪ್ರತಿಭಟನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಆದ್ರೆ ಆಮಿರ್ ಮತ್ತೆ ಹಾಶಿಮ್ ಇಬ್ರು ಕೂಡ ಹೆಲ್ಮೆಟ್ ಅನ್ನ ಹಾಕಿದ್ರಿಂದಾಗಿ ಅವ್ರ ಮುಖಗಳನ್ನ ಗುರುತಿಸೋದಿಕ್ ಸಾಧ್ಯ ಆಗ್ಲಿಲ್ಲ ಅಂತ ನರೋತ್ತಮ್ ನ್ಯಾಯಾಲಯದಲ್ಲಿ ಹೇಳಿದ್ದಾನೆ. ಆದ್ರೆ ಗುಂಪು ಅವರನ್ನ ಹೊಡೆದು ನಂತರ ಚರಂಡಿಗೆ ಎಸೆಯೋದನ್ನ ಆತ ನೋಡಿದ್ದ. ಇಂಥ ಪ್ರಕರಣಗಳಲ್ಲಿ ಸಾಕ್ಷಿಗಳು ಪೊಲೀಸರಿಗೆ ನೀಡುವಂಥ ಹೇಳಿಕೆಗಳು ಮತ್ತೆ ಕೋರ್ಟ್ನಲ್ಲಿ ನೀಡುವಂಥ ಹೇಳಿಕೆಗಳ ನಡುವೆ ಗಮನಾರ್ಹ ವಿರೋಧಾಭಾಸ ಇರುತ್ತೆ. ಆಮಿರ್ ಮತ್ತೆ ಹಾಶಿಮ್ ಪ್ರಕರಣದಲ್ಲಿ ಯಾರೂ ಕೂಡ ಶಿಕ್ಷೆಗೊಳಗಾಗದೇ ಇರೋದಕ್ಕೆ ಈ ವಿರೋಧಾಭಾಸನೇ ಕಾರಣ ಆಗಿರಬಹುದು. ಹಾಗಾಗಿ ಆರೋಪಿಗಳು ಖುಲಾಸೆಗೊಂಡ್ರು. ಇಲ್ಲಿ ಹೆಚ್ಚಿನ ಸಾಕ್ಷಿಗಳು ಕೊಲೆಗಾರರನ್ನ ಸರಿಯಾಗಿ ಗುರುತಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೋರ್ಟ್ ತೀರ್ಪಿನಲ್ಲಿ ಹೇಳಲಾಗಿದೆ. ಈ ಪ್ರಕರಣದ ಇತರ ಇಬ್ಬರು ಪ್ರಮುಖ ಸಾಕ್ಷಿಗಳು ಪವನ್ ಮತ್ತೆ ಲಲಿತ್. ಅವರಲ್ಲಿ ಒಬ್ಬನಿಂದ ಆಮಿರ್ ಅವರ ಫೋನ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಆದರೂ ಪವನ್ ಮತ್ತೆ ಲಲಿತ್ ಫೋನ್ಗಳನ್ನು ಎಲ್ಲಿ ಪಡೆದ್ರು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಈ ಎಲ್ಲ ಆರೋಪಿಗಳ ತಪ್ಪನ್ನ ವಾಟ್ಸಾಪ್ ಚಾಟ್ಗಳು ಮಾತ್ರನೇ ಸಾಬೀತುಪಡಿಸೋದಿಲ್ಲ ಅಂತ ನ್ಯಾಯಾಲಯ ತನ್ನ ಆದೇಶದಲ್ಲಿ ಬರೆದಿದೆ. ವಾಟ್ಸಾಪ್ ಚಾಟ್ಗಳನ್ನು ಬೆಂಬಲಿಸುವಂತಹ ಪುರಾವೆಗಳನ್ನು ಒದಗಿಸೋದಕ್ಕೆ ಪೊಲೀಸರಿಗೂ ಸಾಧ್ಯ ಆಗಲಿಲ್ಲ. ಇದು ಈ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿತು. ದ್ವೇಷ ಭಾಷಣ ಮತ್ತೆ ಬೆದರಿಕೆಗಳಿಗಾಗಿ 3 ವರ್ಷಗಳ ಜೈಲು ಶಿಕ್ಷೆಗೊಳಗಾದಂತಹ ಏಕೈಕ ವ್ಯಕ್ತಿ ಲೋಕೇಶ್. ಆತ ಈಗಾಗಲೇ 3 ವರ್ಷ ಜೈಲಿನಲ್ಲಿ ಕಳೆದಿದ್ದ. ಆದ್ರಿಂದ ಆತನು ಕೂಡ ಬಿಡುಗಡೆಗೊಂಡ. ಆಮಿರ್ ಮತ್ತೆ ಹಾಶಿಮ್ ಅವರನ್ನ ಕೊಂದವರು ಮುಕ್ತವಾಗಿ ಓಡಾಡ್ಕೊಂಡಿದ್ರೆ ಅವ್ರ ಕುಟುಂಬ ಮುಸ್ತಾಬಾದ್ನ ಒಂದು ಕೋಣೆಯಲ್ಲಿ ತೀವ್ರ ಬಡತನದಲ್ಲಿ ಬದುಕ್ತಾ ಇದೆ ಅಂತ ವರದಿ ಹೇಳುತ್ತೆ. ಈ ಪ್ರಕರಣದಲ್ಲಿ ಕೋರ್ಟ್ ಅವರ ಮಾತುಗಳನ್ನೇ ಕೇಳಲಿಲ್ಲ ಮತ್ತೆ ಪ್ರಕರಣ ವಜಾಗೊಂಡಿದೆ ಅನ್ನೋದು ಆ ಸಹೋದರರ ತಂದೆ ಬಾಬು ಖಾನ್ ಅವರು ಅಳಲಾಗಿದೆ. ಯಾಕೆ ತಮ್ಮ ಮಾತನ್ನ ಹೇಳೋದಕ್ಕೆ ಅವಕಾಶವನ್ನ ಕೊಡದೆ ಏಕಪಕ್ಷೀಯವಾಗಿ ತೀರ್ಪನ್ನ ನೀಡಲಾಯಿತು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಈ ಒಂದು ತೀರ್ಪನ್ನ ಪ್ರಶ್ನಿಸಿ ಅವರು NGO ನೆರವಿನಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ.
ಜನರು ಸಹಾನುಭೂತಿ ತೋರಿಸಿದ್ರು ಮತ್ತು ಬಹಳಷ್ಟು ಸಹಾಯ ಮಾಡಿದರು. ಆದರೆ ನಮಗೆ ನಮ್ಮ ಮಕ್ಕಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಅವ್ರ ಸಂಕಟ ಆಗಿದೆ. ಈಗ ಹೈಕೋರ್ಟ್ ಏನು ತೀರ್ಪು ನೀಡಬಹುದು, ಎಷ್ಟು ಸಮಯ ಹಿಡಿಬಹುದು ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ದೆಹಲಿ ಗಲಭೆಯಲ್ಲಿ ದೆಹಲಿ ಪೊಲೀಸರು ಪಕ್ಷಪಾತದಿಂದ ವರ್ತಿಸಿದ್ದಾರೆ ಅನ್ನೋಂಥ ಆರೋಪ ಕೂಡ ಇದೆ. ಮತ್ತು ಇದಕ್ಕೆ ಬಹಳಷ್ಟು ಪುರಾವೆಗಳಿವೆ. ಅಂದರೆ ಉದಾಹರಣೆಗೆ ಫೈಜನ್ ಪ್ರಕರಣ 2020ರಲ್ಲಿ ನಡೆದಂಥ ಒಂದು ದೆಹಲಿ ಗಲಭೆಯ ಸಮಯದಲ್ಲಿ 23 ವರ್ಷದ ಮುಸ್ಲಿಂ ಯುವಕ ಫೈಜನ್ ಸಾವನ್ನಪ್ಪಿದ್ರು. ಇಬ್ಬರು ದೆಹಲಿ ಪೊಲೀಸ್ ಅಧಿಕಾರಿಗಳು ಫೈಜನ್ ಅವರನ್ನು ಹೊಡೆದು ಒಂದೇ ಮಾತ್ರ ರಾಷ್ಟ್ರಗೀತೆ ಮತ್ತು ಕೆಲವು ಧಾರ್ಮಿಕ ಘೋಷಣೆಗಳನ್ನು ಪಠಿಸುವಂತೆ ಒತ್ತಾಯ ಮಾಡಿದ್ರು ಅನ್ನೋಂಥ ಒಂದು ಆರೋಪ ಇದೆ. ಪೊಲೀಸರ ಹೊಡೆತದಿಂದಾನೇ ಫೈಜನ್ ಸಾವನ್ನಪ್ಪಿದ್ರು ಅಂತ ಹೇಳಲಾಗಿದೆ. ಈ ಪ್ರಕರಣವನ್ನು ಖ್ಯಾತ ವಕೀಲೆ ವೃಂದಾ ಗ್ರೋವರ್ ಹೈಕೋರ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಹೈಕೋರ್ಟ್ ಇದನ್ನು CBIಗೆ ಒಪ್ಪಿಸ್ತು. CBI 1 ವರ್ಷದ ತನಿಖೆ ಬಳಿಕ ಇಬ್ಬರು ಪೊಲೀಸರನ್ನ ಆರೋಪಿಗಳನ್ನಾಗಿಸ್ತು. ಪೊಲೀಸರೇ ಹೊಡೆದಿದ್ದು ಅಂತ ಎಲ್ಲ ಪುರಾವೆಗಳು ಹೇಳ್ತಾ ಇವೆ ಅಂತ ಗ್ರೋವರ್ ಹೇಳ್ತಾರೆ. ಹಲವು ವರ್ಷಗಳ ಕಾಲ ನಮ್ಮನ್ನು ದಾರಿ ತಪ್ಪಿಸಲಾಗಿತ್ತು. ಕೋರ್ಟ್ ಆದೇಶದ ಮೇರೆಗೆ ಅವ್ರು ಕೆಲವು ಸ್ಥಿತಿಗತಿ ವರದಿಗಳನ್ನು ಸಲ್ಲಿಸಬೇಕಾಯಿತು. ಅಲ್ಲೂ ಕೂಡ ಪದೇ ಪದೇ ವಿಳಂಬ ಆಯಿತು. ದಾರಿ ತಪ್ಪಿಸೋದಕ್ಕೆ ಪ್ರಯತ್ನಿಸಲಾಯಿತು ಅಂತ ಅವ್ರು ಹೇಳ್ತಾರೆ. ಇತರ ಸಾಕ್ಷಿಗಳ ಜೊತೆಗೆ ಫೋನ್ ಕರೆಗಳು, CDRಗಳು ಮತ್ತು CCTV ಇವು ಪ್ರಮುಖ ಸಾಕ್ಷಿಗಳಾಗ್ತವೆ. ಈ ಪ್ರಕರಣದಲ್ಲಿ ಇಡೀ ಪ್ರದೇಶದಲ್ಲಿ ಯಾವುದೇ CCTV ದೃಶ್ಯಾವಳಿಗಳು ನಮಗೆ ಕಂಡು ಬಂದಿಲ್ಲ ಅಂತ ಹೇಳಾಯಿತು ಅಂತ ಅವ್ರು ಹೇಳ್ತಾರೆ. CBI ತನಿಖೆ ಕನಿಷ್ಠ 2 ದೆಹಲಿ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಅಂತ ಸಾಬೀತುಪಡಿಸುತ್ತೆ. ಪೊಲೀಸರು ಕೂಡ ಈ ಎಲ್ಲ ಪ್ರಕರಣಗಳ ತನಿಖೆಗಳಲ್ಲಿ ಪಕ್ಷಪಾತ ತೋರಿದ್ದಾರೆ ಅಂತ ಕಂಡು ಬಂದಿದೆ. ಇದೇ ಹಿಂದೂ ಏಕ್ತಾ ಗುಂಪು ಕಪಿಲ್ ಮಿಶ್ರಾ ಅವರ ಪ್ರಚೋದನಕಾರಿ ಹೇಳಿಕೆಗಳನ್ನು ಶೇರ್ ಮಾಡ್ತಾ ಇತ್ತು. ಆದರೆ ದೆಹಲಿ ಪೊಲೀಸರು ಕಪಿಲ್ ಮಿಶ್ರಾ ಅವರನ್ನ ಆರೋಪಿಯನ್ನಾಗಿ ಹೆಸರಿಸಲಿಲ್ಲ. ಅವ್ರ ವಿರುದ್ಧ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಲಿಲ್ಲ. ಕಪಿಲ್ ಮಿಶ್ರಾ ಈಗ ಸಚಿವರಾಗಿದ್ದಾರೆ. ನ್ಯಾಯಾಲಯ ಅವ್ರ ವಿರುದ್ಧ FIRಗೆ ಆದೇಶ ನೀಡಿತು. ಅದನ್ನು ಕೂಡ ನಂತರ ಉನ್ನತ ನ್ಯಾಯಾಲಯ ರದ್ದುಗೊಳಿಸ್ಬಿಡ್ತು. ವೀಕ್ಷಕರೇ, ಕುರಿತು ನಿಮ್ಗೇನು ಅನಿಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.